ಭಾಳ ಅಯ್ಯೋ ಅನಿಸುತ್ತೆ. ರೇಣುಕಾಸ್ವಾಮಿ ಥರ ಯಾರಿಗೂ ಆಗಬಾರ್ದು, ಯಾರಿಗೂ ಆಗಬಾರ್ದು. ರೇಣುಕಾಸ್ವಾಮಿನ ಹೊಡೆದಾಕಿದ್ದು ಒಂದು ತಪ್ಪು, ಈ ಜೈಲಲ್ಲಿ ಮಜಾ ಮಾಡಿದ್ದು ಎರಡನೇ ತಪ್ಪು. ತಪ್ಪು ಮಾಡ್ತಾನೆ ಇದ್ರಿ, ಎಲ್ಲಿ ಪರಿವರ್ತನೆ ಆಗ್ತಾರೆ ಅವರು? ಆ ರಕ್ತ, ಅವಳು ಅಮ್ಮನ ಚಪ್ಪಲಿ ರಕ್ತ, ಇವನ್ ಪ್ಯಾಂಟ್ ರಕ್ತ, ಇವೆಲ್ಲ ಆಮೇಲೆ ಆ ಫೋಟೋ ಹೊಡೆಯೋದು, ಅವನ ಹೆಂಗೆ ತಪ್ಪಿಸ್ಕೋತಾರೆ? ತಪ್ಪಿಸ್ಕೊಳಕ್ಕಾಗಲ್ಲ. ಕೆಲವ್ರು ಭಾಗ್ಯ ಆಗಿಲ್ಲದೇ ಇರೋರು ಇರ್ತಾರೆ, ಏನೂ ಸಂಬಂಧ ಇಲ್ಲ, ಅವ್ರನ್ನೂ ಪಾಪ 17 ಜನದಲ್ಲಿ ಇದ್ದಾರೆ. ಅಮಾನುಷ ಅಲ್ವಾ, ಅಮಾನುಷ. ಅದು ಏನು ಪಾಪ ಅವ್ನು ನೋಡಿದ್ರೆ ಕೊಯ್ಕ್ಲಾ ಇದ್ದಂಗೆ ಅಂದರೆ ಅವನಿಗೆ ಅಷ್ಟೊಂದು ಜನ ಹೋಗಿ ಹೊಡಿಬೇಕಾ? ಒಬ್ಬ ಯಾರನ್ನ ಹಿಡ್ಕೊಂಬಿಟ್ರೆ ಹೊಟ್ಟೋತಾನೆ. ಅಷ್ಟೊಂದು ಕ್ರೌರ್ಯ, ಭಾಳ ಬೇಜಾರಾಗುತ್ತೆ. ಪಾಪ ಪಾಪ ಮಿಸ್ಸಸ್ ಪ್ರೆಗ್ನೆಂಟ್ ಅಂತೆ, ಭಾಳ ಅಯ್ಯೋ ಅನಿಸುತ್ತೆ. ರೇಣುಕಾಸ್ವಾಮಿ ಥರ ಯಾರಿಗೂ ಆಗಬಾರ್ದು, ಯಾರಿಗೂ ಆಗಬಾರ್ದು. ಭಾಳ ಅನ್ಯಾಯ. ಸರ್, ಪವಿತ್ರ ಗೌಡ ಬಂದು A1 ಆರೋಪಿ. ಸೊ ಅವ್ರು ಚಪ್ಪಲಿ ಹೊಡೆದಿದ್ದಾರೆ ರೇಣುಕಾಸ್ವಾಮಿಗೆ ಅಂತ ಹೇಳಿ ಚಾರ್ಜ್ ಶೀಟ್ ಅಲ್ಲಿ ಕೂಡ ಮೆನ್ಷನ್ ಆಗಿದೆ. ಓವರ್ ಆಲ್ ಕೇಸಲ್ಲಿ ಪವಿತ್ರ ಗೌಡ ಬಗ್ಗೆ ಏನು ಅನ್ಸುತ್ತೆ? ಮುಂದೆ ಅತಿ ಆಯಿತು ಅನ್ಸಲ್ವೇ? ಅದು ಅಲ್ಲದೆ ಕ್ಯಾರೆಕ್ಟರ್ಲೆಸ್, ಅವ್ರಿಗೇನು ಅಂತ ಒಳ್ಳೆ ಕ್ಯಾರೆಕ್ಟರ್ ಇಲ್ಲ. ಅವರು ಈ ಥರ ಎಲ್ಲ ಮಾಡೋದಕ್ಕೆ ಅವ್ರಿಗೇನು, ಅವರು ಮನುಷ್ಯರು ಅನ್ನೋಕ್ಕೂ ಆಗಲ್ಲ ಖಂಡಿತ. ಇದು ಭಾಳ ಸಿಕ್ಕಾಬಿಟ್ಟೆ ದೌರ್ಜನ್ಯ. ಎಲ್ಲರಿಗೂ ಅನ್ಸುತ್ತೆ, ಎಲ್ಲರೂ ಬೈತಾ ಇರ್ತಾರೆ, ಸಿಕ್ಕಾಬಿಟ್ಟೆ ಬೈತಾ ಇರ್ತಾರೆ. ದರ್ಶನ್ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ನಟ ಆಗಿದ್ರು, ಅಂದ್ರೆ ತುಂಬಾ ಫ್ಯಾನ್ಸ್ ಜಾಸ್ತಿ ಇರೋದು ದರ್ಶನ್ ಅವರಿಗೆ. ಸೊ ಎಷ್ಟೋ ಜನಗಳಿಗೆ ಮಾದರಿ ಆಗ್ಬೇಕಿತ್ತು, ಅವರು ಬದುಕು ತೋರಿಸ್ಬೇಕು ಅನ್ನೋದಕ್ಕೆ ಮಾದರಿ ಆಗ್ಬೇಕಿತ್ತು. ಅದೇ ದರ್ಶನ್ ಅವರು ಜೈಲಲ್ಲಿ ಕೂತಿದ್ದಾರೆ ಇವತ್ತು, ಬಳ್ಳಾರಿ ಜೈಲಲ್ಲಿ. ಏನ್ ಹೇಳ್ತೀರಾ ದರ್ಶನ್ ಅವ್ರ ಬಗ್ಗೆ? ಸರ್ ಅಲ್ಲ ಮೇಡಮ್, ಈಗ ಒಂದಕ್ಕೋಗಿ ಇನ್ನೊಂದು ಮಾಡ್ಕೊಂಡ್ರು ಆಯಿತು, ಅದೇನೋ ಇನ್ಸಿಡೆಂಟ್ ನಡೆದ್ಬಿಡ್ತು. ಇಲ್ಲಿರ್ಬೇಕಾದ್ರೆ, ಇಲ್ಲಿ ಪರಪ್ಪನಗರದಲ್ಲಿ ಇರಬೇಕಾದ್ರೆ ಆ ಥರ ಸಿಗರೇಟ್ ಸೇದ್ಕೊಂಡು ಕಾಫಿ ಕುಡ್ಕೊಂಡು ದೌಲತ್ ತೋರಿಸ್ಬಿಟ್ರೆ ಕೊಲೆ ಅಪಾದನೆ ಇರೋದು, ಸಣ್ಣ ಪುಟ್ಟ ಅಲ್ಲ. ಅವ್ರು ಬಳ್ಳಾರಿಗೆ ಇಲ್ಲಿ ಸರಿಯಾಗಿದ್ರೆ ಬಳ್ಳಾರಿಗೆ ಹೋಗೋ ಅವಶ್ಯಕತೆ ಬರ್ತಿರ್ಲಿಲ್ಲ. ಈ ಇನ್ಸಿಡೆಂಟ್ ಆಗಿದ್ದಕ್ಕೆ ಬಳ್ಳಾರಿಗೆ ಇಲ್ಲ ಅಂತ ಅದು ಅಲ್ಲ. ಒಂದು ತಪ್ಪು ಮಾಡಿದ್ರೆ ಮನುಷ್ಯ ತಿದ್ಕೊಳ್ಳೋದು ಸಹಜ. ಅವನ್ನ ರೇಣುಕಾಸ್ವಾಮಿನ ಹೊಡೆದಾಕಿದ್ದು ಒಂದು ತಪ್ಪು, ಈ ಜೈಲಲ್ಲಿ ಮಜಾ ಮಾಡಿದ್ದು ಎರಡನೇ ತಪ್ಪು. ತಪ್ಪು ಮಾಡ್ತಾನೆ ಇದ್ರಿ, ಎಲ್ಲಿ ಪರಿವರ್ತನೆ ಆಗ್ತಾರೆ ಅವರು ಹೇಳಿ? ಮನುಷ್ಯನಿಗೆ ತಪ್ಪಾಡೋದು ಸಹಜನೋ ಅಥವಾ ಸಂದರ್ಭಿಕನೋ ಮಾಡಿಬಿಟ್ರೆ ಅದನ್ನು ಏನೇನೋ ಮಾಡಿ ತಿದ್ಕೋಬೇಕು. ಇವಾಗ ನಾವುಗಳೇ ಸಾಮಾನ್ಯ ಜನಗಳೇ ಏನೇನೋ ಇದು ಮಾಡಿದ್ರೆ ಸಮಾಜಕ್ಕೆ ಎದುರ್ಕೋತೀವಿ. ಅವ್ರೇನು ಅನ್ಕೊತಾರೋ, ಇವ್ರೇನು ಅಂತಾರೋ, ಮನೇಲಿ ಏನು ಅನ್ಕೊತಾರೋ, ಆ ಬಗ್ಗೆ ನಾವು ಜನರಲ್ ಆಗಿರೋದು. ಇಂಥದ್ದು ಇವರು ಫೇಮಸ್ ನಟರಿಗಾಗ್ಬಿಟ್ಟು ಸೆಲೆಬ್ರಿಟಿಗಳಾಗ್ಬಿಟ್ಟು ಅದು ತಪ್ಪಲ್ವ ಮೇಡಮ್? ಸರ್, ನಾವು ನೋಡ್ತಿರ್ಬೋದು 17 ಜನ ಆರೋಪಿಗಳು, 3991 ಪುಟ ಚಾರ್ಜ್ ಶೀಟ್ ಪೇಜ್. ಇವತ್ತೆಲ್ಲ ಫುಲ್ ಆ ದರ್ಶನ್ ಬಗ್ಗೆನೇ ಓದಿದೆ. ಚಾರ್ಜ್ ಶೀಟ್ ಹಾಕಿರೋದು ಏನೇನು ಮೆನ್ಷನ್ ಮಾಡವ್ರೆ, ಯಾವ್ಯಾವ ಇದು ಮಾಡಿದ್ದಾರೆ. ನೀವು ಫೋಟೋ ತೋರಿಸಿದ್ರಲ್ಲ, ಆ ಫೋಟೋ ನೀವನಪ್ಪ ಇಲ್ಸೋದು ಏನೋ ನೋಡ್ಬೋದು, ನಿಮ್ಮ TV ಅವ್ರು ತೋರಿಸ್ತಾರಲ್ಲ, ಯಪ್ಪ ನೋಡೋಕ್ಕಾಗಲ್ಲ ಮೇಡಮ್. ಒಂಥರ ಆಗುತ್ತೆ ಅಲ್ಲ, ಒಂಥರ ಫೀಲಿಂಗ್, ಬ್ಯಾಡ್ ಫೀಲಿಂಗು. ನ್ಯಾಯ ಅನಿಸುತ್ತೆ. ಅದ್ರಲ್ಲಿ ಏನಿದೆ, ಅದು ಫೋಟೋದಲ್ಲಿ ಏನಿರುತ್ತೆ ಅದನ್ನೇ ತೋರಿಸ್ತೀವಿ ನಾವು. ಸೊ ನೀವು ನೋಡ್ತಿರ್ಬೋದು, ಅದು ಕೈ ಊದ್ಕೊಂಡ್ಬಿಟ್ಟಿದೆ ಫುಲ್. ಅದೆಲ್ಲ ನೋಡಿದೆ ನಾನು, ಭಾಳ ಥರ ಆಗೋಯ್ತು. ಅದೇ ನಾನು ಹೇಳಿದ್ದು, ನೋಡೋಕ್ಕಾಗಲ್ಲ ಅಂದರೆ ಅಷ್ಟೊಂದು ಬ್ಯಾಡ್ ಫೀಲಿಂಗು. ಹೆಂಗಾಗ್ಬಿಟ್ಟಿದೆಯಲ್ಲ ಅಂತ, ಭಾಳ ಅನ್ಯಾಯ. ಸರ್, ಓವರಾಲ್ ಕೇಸ್ ಬಗ್ಗೆ ಡೇ 1 ಇಂದ ಹಿಡಿದು ಇಲ್ಲಿ ತನಕನೂ ಚಾರ್ಜ್ ಶೀಟ್ ಬರೋವರೆಗೂ ಏನು ಅನ್ಸುತ್ತೆ ಓವರಾಲ್ ಕೇಸಲ್ಲಿ ನಿಮಗೆ? ಇಲ್ಲ ಮೇಡಮ್, ತಪ್ಪು ಶಿಕ್ಷೆ ಆಗೇ ಆಗುತ್ತೆ. ಯಾಕೆಂದರೆ ಇವರು ಈ ಚಾರ್ಜ್ ಶೀಟ್ ಹಾಕಿರೋದ್ರ ವಿಷಯಗಳು ನೋಡಿಬಿಟ್ರೆ, ಆ ರಕ್ತ, ಅವಳು ಅಮ್ಮನ ಚಪ್ಪಲಿ ರಕ್ತ, ಇವನ್ ಪ್ಯಾಂಟ್ ರಕ್ತ, ಇವೆಲ್ಲ ಆಮೇಲೆ ಆ ಫೋಟೋ ಹೊಡೆಯೋದು, ಅವನ ಹೆಂಗೆ ತಪ್ಪಿಸ್ಕೋತಾರೆ? ತಪ್ಪಿಸ್ಕೊಳಕ್ಕಾಗಲ್ಲ, ಸದ್ಯಕ್ಕಂತೂ ಆಗಲ್ಲ. ಇನ್ನೇನ ಫ್ಯೂಚರಲ್ಲಿ ಏನೋ ಜಾಮೀನು ಕೊಡ್ಬೋದು, ಸದ್ಯಕ್ಕಂತೂ ಸಫರರ್ಸ್. ಬಟ್ ನನಗನ್ಸೋದು, ಆ ಕೊಲೆಗೆ ಸಂಬಂಧ ಇರೋರಲ್ಲ 17 ಜನದಲ್ಲಿ, ಪಾಪ ಅವ್ರನ್ನಾದರೂ ಬಿಡಬೇಕು ಇವರು ಸರ್ಕಾರದವರು. ಕೊಲೆ ಅವರು ಜೊತೆಯಲ್ಲಿದ್ದವ್ರು, ಪಾಪ ಅವ್ರದ್ದೇ ಕಷ್ಟಗಳು. ಏನು ಕರೆದ್ರೆ ನಮ್ಗೆ ಬೇಕಾದವ್ರು ಬನ್ನಿ ಅಂದರೆ ಬರ್ತಾರೆ. ಏನಕ್ಕೆ ಅಂತಲೇ ಗೊತ್ತೂ ಇರಲ್ಲ ಅವ್ರಿಗೆ. ಈಗ ಅವ್ನು ಯಾರೋ ತೊಗೊಂಡೋದಂತಲ್ಲ ಬಾಡಿಗೆಗೆ ಅಂತ ಕರ್ಕೊಂಡೋದ್ರಂತೆ, ಯಾವುದೋ ಯಾವುದೋ ಒಂದು ವೆಹಿಕಲ್ಲು. ಅವ್ನು ಬಾಡಿಗೆ ಸಿಕ್ಕರೆ ಸಾಕು, ಇವರು ಇಲ್ಲಿ ಹೆಣ ಸಾಕ್ಸೋಕೆ ಕರ್ಕೊಂಡು ಹೋಗ್ತಾರೆ ಅಂತ ಅವನಿಗೆ ಕನ್ಸು ಬಿದ್ದಿರ್ತದೆ. ಅಂಥವ್ರನ್ನೆಲ್ಲ ಇವ್ರು ಒಳಗೆ ಹಾಕ್ಕೊಂಡು ಜಡಿತಾವ್ರೆ.
ಅಲ್ವಾ? ಅಟ್ಲೀಸ್ಟ್ ಮಾನವೀಯತೆಯಿಂದ ಅವ್ರನ್ನ ಬಿಡಿಸ್ಬೇಕು. ಈಗ ಅವ್ರಿಗೆ ಪಾಪ ಮನೇಲಿ ಇವ್ರು ದುಡಿದ್ರೇ ತಂದೆ ತಾಯಿಗಳು, ಅವ್ರು ನೋಡಿ ಇವಿಲ್ಲ. ಹ್ಞೂ, ಇವರು ಒಬ್ಬರು ತೀಟೆ ತೀರ್ಸ್ಕೊಳಕ್ಕೆ ಪಾಪ 17 ಜನದಲ್ಲಿ ಒಂದು 5-6 ಜನ ಇದ್ದಾರೆ. ಯಾರೋ ಶೆಡ್ ಓನರು, ಆಮೇಲೆ ಅವ್ನು ಕರ್ಕೊಂಬಂದವನು ಅಂತ, ಯಾರೋ ಅಲ್ಲಿಂದ ಹೋಗಿ ಚಿತ್ರದುರ್ಗದಿಂದ ಕರ್ಕೊಂಬಂದವನು ಕಾರು, ಇವ್ರದ್ದೆಲ್ಲ ಇಲ್ಲ ಒಂದಷ್ಟು ಜನ ಭಾಗಿಯಾಗಿರ್ತಾರೆ. ಇನ್ನು ಕೆಲವರು ಭಾಗ್ಯ ಆಗಿಲ್ಲದೇ ಇರೋರು ಇರ್ತಾರೆ, ಏನೂ ಸಂಬಂಧ ಇಲ್ಲ. ಅವ್ರನ್ನೂ ಪಾಪ 17 ಜನದಲ್ಲಿ ಇದ್ದಾರೆ. ಬೀಟ್ ಪ್ಲಸ್ ಕರ್ನಾಟಕ.